ಇಲ್ಲ ಏನ್ ಮಾಡಕತ್ತಿ ನಾವೀಗ ಡಿಮಾರ್ಟ್ಗೆ ಬಂದಿದ್ದೀವಿ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗು ಹಿತ್ತಲದಿಂದ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಯಾಕಂದರೆ ಬಿಸಿಲು ನೋಡಿ ನೀವೇ ಫುಲ್ ಇದೆ. ಯಾಕೆ ಬಿಸಿಲು ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ, ನಾನು ಈಗ ಎದ್ದಿರೋದು ಲೇಟಾಗಿ ಎದ್ದು ಮತ್ತು ಫ್ರೆಶ್ ಅಪ್ ಆಗೆಲ್ಲ ರೆಡಿ ಆಗಿದ್ದೀನಿ. ಈಗ ಟೈಮ್ ಆಗಿದೆ, ಈಗ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ವ್ಲಾಗ್ನ. ಇವತ್ತು ಏನು ಸ್ಪೆಷಲ್ ಅಂದರೆ, ಇವತ್ತು ನಮ್ಮ ಮೊಹರಂ ಪ್ರಯುಕ್ತ ಇವತ್ತು ಸ್ಕೂಲ್ ರಜೆ ಇದೆ. ಮತ್ತು ನಮ್ಮ ಫ್ರೈಡೇ ಅಲ್ವಾ, ಇವತ್ತು ನಮ್ಮ ಅಪ್ಪಾಜಿ ಹೋಟೆಲ್ ಕೂಡ ರಜೆ ಇದೆ. ಅದಕ್ಕೆ ಒಂದು ಸ್ವಲ್ಪ ಸ್ಪೆಷಲು. ಅವರು ಇಲ್ಲೇ ಮಾರ್ಕೆಟಿಗೆ ಹೋಗಿದ್ದಾರೆ. ಸಮರ್ಥ ಮತ್ತು ನಮ್ಮ ಅಪ್ಪಾಜಿ ಹೋಗಿದ್ದಾರೆ ಮಾರ್ಕೆಟಿಗೆ. ಸ್ವಲ್ಪ ಐಟಮ್ಸ್ ಏನೇ ತರೋದಿದೆ ಅಂಥೇಳಿ ಹೋಗಿದ್ದಾರೆ. ಮತ್ತು ಇವತ್ತು ಏನಂದರೆ ವರ್ಕು ಕೂಡ ಇದೆ ಎಲ್ಲ. ನಾನು ಇವತ್ತು ಏನೇನು ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ. ಮತ್ತು ನಮ್ಮ ಮಮ್ಮಿ ನಾಷ್ಟಾದ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಅಷ್ಟೇ. ನಾಷ್ಟಕ್ಕೆ ಮಂಡಕ್ಕಿ ಮತ್ತು ಅವಲಕ್ಕಿ ಇದೆ, ಖಾರ. ಗೈಸ್, ಸಮರ್ಥ ಫುಟ್ಬಾಲ್ ಆಡ್ತಾ ಇದ್ದಾನೆ. ಆಡೋಣ ತಡಿ, ಒಂದು ಬಾಳ್ಳಿ ಪ್ಲ್ಯಾನ್ ಐತಿ, ಬಾ ಆಯ್ತನ್ ಬಾ. ನಾನು ಈ ಕಡೆ ಬರ್ತಾಯಿದ್ದೀವಿ ಗೈಸ್. ಯಾಕಂದರೆ ಸಮರ್ಥ ಈಗ ಒಂದು ಪ್ರ್ಯಾಂಕ್ ಮಾಡೋಣ ಗೈಸ್. ಎದ್ರದ್ದು ಅಂದರೆ ಟಿ ವಿ ಬ್ರೋಕನ್ ಪ್ರ್ಯಾಂಕ್ ಅಂತ. ಎದ್ರದ್ದು ಹೇಳ, ನಾವು ಒಳಗೆ ಫುಟ್ಬಾಲ್ ಆಡೋದ, ಆಮೇಲೆ ಅಪ್ಪಾಜಿಗೆ ಅಲ್ಲ ಟಿ ವಿ ಒಳಗೆ ಟಿ ವಿ ಬ್ರೋಕನ್ ಸ್ಕ್ರೀನ್ ಅಂತ ಹೇಳಿ ಬರ್ತೈತಿ. ಅದೊಂದು ವಿಡಿಯೋನೇ ಇದೆ ಯೂಟ್ಯೂಬಲ್ಲಿ, ಅದನ್ನು ಹಾಕಿದ್ರೆ ಆ ಥರ ಮಾಡಿ ಟಿ ವಿ ನಿಮ್ಮ್ಯಾಗ ಹಾಕೋದು, ಇವನ್ ಹೆಸರು ಮ್ಯಾಗ ಹಾಕೋದು. ಆಮೇಲೆ ಒಂದು ಸ್ವಲ್ಪ ರಿಯಾಕ್ಷನ್ ಅವ್ರದ್ದು ಏನೇನು ಇರ್ತವೆ ರಿಯಾಕ್ಷನ್ ನೋಡೋದು ಗೈಸ್. ಈಗ ಹೋಗ್ತೀವಿ ಅಂದರೆ ಸಮರ್ಥ ನೀನು ನಾರ್ಮಲಾಗಿ ರಿಯಾಕ್ಟ್ ಮಾಡ, ಅಂದರೆ ವ್ಲಾಗ್ ಮಾಡೋ ಥರನೇ ತೋರಿಸ್ತೀವಿ ಅವ್ರಿಗೆ. ಅಂದರೆ ನಾರ್ಮಲ್ ಆಗಿರುತ್ತೆ, ವಿಡಿಯೋ ಅಂತ ಕ್ಯಾಪ್ಚರ್ ಆಗ್ತಿರುತ್ತೆ ಆ ಥರ ಮಾಡ್ತೀವಿ ನೋಡಿ ಗೈಸ್. ನೀವು ಈಗ ಮಾಡೋಣ ಬನ್ನಿ. ಫಸ್ಟು ನಾವು ಈಗ ಟಿ ವಿನ ಆನ್ ಮಾಡ್ಕೋಬೇಕು, ಅಲ್ಲಿ ಹೋಗಿ ಅಷ್ಟೇ ಇರೋದು. ಅವ್ರಿಗೆ ಗೊತ್ತಾಗಲಿಲ್ಲ ನನಗೆ. ಟಿ ವಿನ ಆನ್ ಮಾಡಿಕೊಂಡು ಆಮೇಲೆ ನಾ ಎಲ್ಲ ತೋರಿಸ್ತೀನಿ ಗೈಸ್. ನಮ್ಮ ಅಪ್ಪಾಜಿ ನೋಡಿ ಇವತ್ತು ಬಿರಂಜಿ ರೈಸ್ನ ಮಾಡ್ತಾ ಇದ್ದಾರೆ. ಆರ್ಡರ್ ಇದೆ ಬಿರಂಜಿ ಮತ್ತು ಏನಪ್ಪ ಹೆಣಗಾಯಿ ಮುಳುಗಾಯಿ ಪಲ್ಯ. ನೋಡಿ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಈ ಕಡೆ. ಮತ್ತು ಸಮರ್ಥ ಈಗ ಫುಟ್ಬಾಲ್ ಆಟ ಆಡ್ತೀವಿ ನಾವೀಗ. ಟಿವಿ ಹಚ್ಚಿದ್ದೀವಿ. ಮತ್ತು ನಮ್ಮ ಮಮ್ಮಿ ಹಿತ್ತಲಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಬಟ್ಟೆ ಒಗೆತಿರ್ಬೋದು. ಗೈಸ್ ರೆಡಿ ಆಗ್ತಾ ಇದೆ, ಟಿವಿನ ಹಚ್ತಾ ಇದ್ದಾನೆ ಸಮರ್ಥ. ಅದು ಪ್ರ್ಯಾಂಕಿಗೆ ಈಗ ಎಲ್ಲ ಪ್ರಿಪ್ರೇಷನ್ ರೆಡಿ ಆಗ್ತಾ ಇದೆ. ಈಗ ಅಲ್ಲಿ ಒಳಗಡೆ ಏನು ಮಾತಾಡೋಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ನಮ್ಮ ಅಪ್ಪಾಜಿ ಅಲ್ಲೇ ಅದಾರಲ್ಲ. ಅದಕ್ಕೆ ನಾನು ಹೊರಗೆ ಬಂದು ಮಾತಾಡ್ತಾ ಇದ್ದೀನಿ. ನಮ್ಮ ಮಮ್ಮಿ ಹಿತ್ತಲಲ್ಲಿ ಒಗಿತಾ ಇದ್ದಾರೆ, ಏನೋ ಬಟ್ಟೆ ತೊಳಿತಾ ಇದ್ದಾರೆ. ನಮಗೆ ಸಮರ್ಥ ಈಗ ಟಿ ವಿ ಹಚ್ತಾ ಇದ್ದಾನೆ. ಮತ್ತು ನಾವು ಫುಟ್ಬಾಲ್ ಆಡೋಡ್ತೀವಿ. ಫುಟ್ಬಾಲ್ ಆಡ್ಕೊಂತ ಒಂದು ಏನಾದರೂ ಸೌಂಡ್ ಮಾಡಿ ಮಾಡೋದು ಪ್ರ್ಯಾಂಕು. ನಮ್ಮ ಮಮ್ಮಿನೂ ಬರ್ತಾರೆ, ರಿಯಾಕ್ಷನ್ ನೋಡಬೇಕು ಆಯಿತಾ. ಹಿಡನ್ ಕ್ಯಾಮ್ರಾ ಹಿಡಿತೀನಿ ನಾನೀಗ, ಸ್ಟಾರ್ಟ್ ಮಾಡಿ. ಓಕೆ ಗೈಸ್, ನಾವೀಗ ಫುಟ್ಬಾಲ್ ಆಡ್ತಾ ಇದ್ವಿ. ಸ್ಟಾರ್ಟ್. ಸ್ಲೋ ಆಡು, ಸ್ಲೋ. ಓ ಅಪ್ಪಾಜಿ ಟಿವಿ ಹೊಡೆದ. ಗೈಸ್ ಟಿವಿಗೆ ಸಮರ್ಥ ಬಾಲ್ ಹೊಡೆದಿದ್ದಾನೆ. ಗೈಸ್ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗಿದೆ. ಈಗ ನಮ್ಮ ಮಮ್ಮಿ ಮಾಡೋದು, ಜ್ಯೋತಿ ಸಮರ್ಥ ಟಿವಿ ಬಾಲ್ ಹೊಡೆದ, ಡ್ಯಾಮೇಜ್ ಮಾಡ್ಯಾನ. ಬಾಯ್ ನೋಡ್ ಬಾಯ್ ಹೆಂಗೈತಿ ಸಮರ್ಥ, ಹೆಂಗ್ ಮಾಡಿಯೋ? ಟಿವಿ ಡಿಸ್ಪ್ಲೇ ಆನ್. ನೋಡಿ ಅವನ್ನ ಹಚ್ಕೊಂಡು ಮಗತ್ತಿಯಲ್ಲ ಹೊಸ ತರ್ನ
ಮಾಡ್ಸಮ್ಮ. ಇಲ್ಲ ಅದು ನೋಡು ಇದೆಲ್ಲ ತೋರಿಸ್ಬೇಕಲ್ಲ. ನೋಡಿದಿ ಹೆಂಗ ಡಿಸ್ಪ್ಲೇ ಆನ್ ನಾರ್ಮಲ್ ಟಿವಿ ನಿಜಾನಾ? ನಿಜಾನ ಇಟ್ಸ್ ಅ ಪ್ರ್ಯಾಂಕ್. ಆಡಂಗಿಲ್ಲ ಮನ್ಯಾಗ. ಇಲ್ಲ ಮನ್ಯಾಗ ಆಡಂಗಿಲ್ಲ. ಪ್ರ್ಯಾಂಕ್ ಹೋಲ್ ಆ phone ಅಲ್ಲಿ. ಗೈಸ್ ಮತ್ತೆ ಈಗ ಇನ್ನೊಂದು ಪ್ರಾಬ್ಲಮ್ ಆಯಿತು. ಏನಂದರೆ ಪ್ರ್ಯಾಂಕ್ ಮಾಡುವಾಗ ಇನ್ನೊಂದು ಈ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಬಟ್ ಇನ್ನೊಂದು ಕ್ಯಾಮ್ರಾ ಹಿಡನ್ ಕ್ಯಾಮ್ರಾ ಇಟ್ಟಿದ್ದೆ, ಅದರಲ್ಲಿ ರೆಕಾರ್ಡ್ ಆಗಿಲ್ಲ. ಯಾಕಂದರೆ ನಮ್ಮ ಅಪ್ಪಾಜಿ ಅರ್ಜೆಂಟಾಗಿ ಬಂದರು ಹೊರಗಡೆ, ಅದಕ್ಕೆ ಅದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಇದೊಂದಂತರೂ ನಾನು ಹಾಕ್ತೀನಿ ಆಯಿತಾ. ಆದರೆ ಮಜಾ ಬಂತು. ಅವ್ರ ರಿಯಾಕ್ಷನ್ ಹೆಂಗಿತ್ತು ನೀವೇ ನೋಡಿದಿರಿ, ತೋರಿಸಿದೆ ನಾನು ನಿಮಗೆ. ನಮ್ಮ ಮಮ್ಮಿ ಫುಲ್ ಶಾಕ್ ಆದರು. ನಮ್ಮ ಅಪ್ಪಾಜಿಗೆ ಆಮೇಲೆ ಹೇಳಿದೆ ನಾನು ಫಸ್ಟಿಗೆ, ಇಲ್ಲ ಅಂದರೆ ನಮ್ಗೆ ಹೊಡಿತಿದ್ರು ಅವರು, ನಮ್ಮ ಸಮರ್ಥಕಂತರು ಹೊಡಿತಿದ್ರು. ಅದಕ್ಕೆ ನಾನು ಫಸ್ಟು ಹೇಳಿಬಿಟ್ಟೆ ಆಯಿತಾ. ಇರಲಿ, ಮಜಾ ಬಂತು. ಈಗ ನಂದು ಪ್ರ್ಯಾಂಕ್ ವಿಡಿಯೋ ಅಂತರೂ ಈಗ ಪ್ರ್ಯಾಂಕು ಕಂಪ್ಲೀಟ್ ಆಯಿತು. ಈಗ ಇನ್ನೊಂದು ಕೆಲಸ ಇದೆ. ಏನಂದರೆ ನಂದು ವರ್ಕ್ ಇದೆ, ಇವತ್ತು ವರ್ಕ್ ಮಾಡೋದಿದೆ, ಮಾಡಬೇಕು. ಈಗ ಅದನ್ನು ಮಾಡ್ತೀನಿ ನಾನು ಫಸ್ಟ್. ಈಗ ವರ್ಕ್ ಮಾಡ್ತೀನಿ ಫಸ್ಟು. A few moments later. ರೆಡಿ ಆಗಿದೆ. ಇಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ನಾನೀಗ ಊಟ ಮಾಡ್ತಾ ಇದ್ದೀನಿ. ಬಿರಂಜಿ ರೈಸ್, ಮುಳುಗಾಯಿ ಪಲ್ಯ. 2 hours later. ನಾವೀಗ ಡಿಮಾರ್ಟ್ಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಸಾಮಾನು ತೊಗೊಳೋದಿತ್ತು. ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ನಾವು ಸ್ಲಿಪ್ಪರ್ಸು ಮತ್ತು ಬನೀನ್ಸು ಮತ್ತು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಈಗ ನಾನು ಮನೆಗೆ ಬಂದೆ. ಮ್ಯಾಂಗೋ ಹಣ್ಣು ತಿಂತಾ ಇದ್ದೀನಿ. 1 hour later. ಏನು ಮಾಡಕತ್ತಿ? ಪಾನಿಪುರಿಗೆ ರೆಡಿ ಮಾಡತ್ತೀಯ? ಗೈಸ್, ಇಲ್ಲಿ ಪಾನಿಪುರಿಗೆ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ಪಾನಿಪುರಿ ಪಾರ್ಟಿ. ಗೈಸ್, ಪಾನಿಪುರಿ ಪಾರ್ಟಿ ತುಂಬ ಚೆನ್ನಾಗಾಯಿತು. ನಮ್ಮ ಮಮ್ಮಿ ಮಾಡಿದರು, ಮತ್ತು ಸಮರ್ಥನ್ ಕೂಡ ಹೆಲ್ಪ್ ಮಾಡಿದಾನಂತೆ. ತುಂಬ ಟೇಸ್ಟು ಚೆನ್ನಾಗಿ ಮಾಡಿದ್ರಲ್ವ, ತುಂಬ ಚೆನ್ನಾಗಿತ್ತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಆಯಿತಾ. ಇನ್ನೊಂದು ನೀವು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬಾಯ್.